41 ವರ್ಷ ಆದಮೇಲೆ ಇಂಡಿಯಾ ಪಾಕಿಸ್ತಾನ್ ಮತ್ತೆ ಮ್ಯಾಚ್ ಫೈನಲ್ಸಿಗೆ ಬಂದಿದೆ. ಚೆನ್ನಾಗಿ ಆಡಲಿ, ನಮ್ಮ ಭಾರತ ದೇಶ ಗೆದ್ದು ಬರಲಿ, ನಮ್ಮ ಬ್ಲೂ ಆರ್ಮಿಗೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಒಳ್ಳೆ ಬ್ಯಾಟಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲಿ, ಇಂಡಿಯಾ ಗೆದ್ದು ಬರಲಿ. ಆಲ್ ದ ಬೆಸ್ಟ್ ಟು ಟೀಮ್ ಇಂಡಿಯಾ. ಆಫ್ಟರ್ 41 ಇಯರ್ಸ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಫೈನಲ್ ಆಟಾಡ್ತಿದ್ದಾರೆ. ಈ ಸಲ ಫೀಲ್ಡಿಂಗ್ ಸ್ಟ್ರಾಂಗ್ ಇರಬೇಕು ಮತ್ತು ಕ್ಯಾಚಸ್ ಡ್ರಾಪ್ ಎರಡು ಮೂರು ಮ್ಯಾಚ್ ಕ್ಯಾಚಸ್ ಡ್ರಾಪ್ ಆಗ್ಲಿಕ್ಕತ್ತಿದ್ವು, ಆಗಬಾರ್ದು. ಮತ್ತು ಬ್ಯಾಟಿಂಗ್ ಒಳಗೆ ಗಿಲ್ ಸ್ವಲ್ಪ ಚಲೋ ಆಡ್ಬೇಕು. ಅಭಿಷೇಕಿನ ಸೆಂಚುರಿ ಬೇಕು ನಮಗೆ. ಮತ್ತು ಇಂಡಿಯನ್ ಬ್ಯಾಟರ್ಸ್ 200ಕ್ಕಿಂತ ಅಬವ್ ಹೊಡಿಬೇಕು. ಬೌಲರ್ಸ್ ಅಂದ್ರೆ ಆರಾಮ್ ಹಾಕ್ಲಿಕ್ಕೆ ಬರ್ತದೆ, ವಿಕೆಟ್ಸ್ ತಗೊಳ್ಲಿಕ್ಕೆ ಬರ್ತದೆ. ವರ್ಷ ಆದಮೇಲೆ ಇಂಡಿಯಾ ಪಾಕಿಸ್ತಾನ್ ಫೈನಲ್ಸ್ ಆಡ್ತಾ ಇದ್ದಾರೆ. ಇದು ಒಂದು ರೋಚಕವಾದ ಮ್ಯಾಚ್ ಆಗ್ಬೋದು. ಯಾಕಂದರೆ ಆಲ್ರೆಡಿ ಒಂದು ಫೈಟಿಂಗ್ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನಲ್ಲಿ. ಮೊನ್ನೆ ಒಂದು ವಾರ್ ಆಯಿತು, ಅದರಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಮ್ಮ ಕ್ರಿಕೆಟ್ನಲ್ಲಿನೂ ಇದೊಂದು ವಾರ್ ಅಂತೆ ನಾವು ಬೇಯಿಸಬೇಕು. ಯಾಕಂದರೆ ಅವರು ಲಾಸ್ಟ್ ಮ್ಯಾಚ್ ಏನು ನಮ್ಮ ಜೋಡಿ ಆ್ಯಟಿಟ್ಯೂಡ್ ಮಾಡಿದ್ರಲ್ಲ, ಆ ಟೈಪ್ ಮಾಡಬಾರ್ದು. ಆ್ಯಕ್ಚುಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದ್ದರೆ ಅದೇ ನಾವು ಏನಿದೆ ಈಗ ಅವ್ರಿಗೂ ಕ್ರಿಕೆಟ್ ಸ್ಪೋರ್ಟ್ಸ್ ಹೆಂಗೆ ಆಡ್ತಾರೆ ಅಂತ ತಿಳಿಸ್ಕೊಡ್ಬೇಕು. ಹಾಗೆ ಒನ್ ಸೈಡೆಡ್ ಅವ್ರಿಗೆ ಹೊಡಿಬೇಕು. ಆವಾಗಲೇ ಅವ್ರಿಗೆ ಗೊತ್ತಾಗತ್ತೆ ಇಂಡಿಯಾ ಏನಿದೆಯಪ್ಪ ಅಂತ. ಇದು ಒಂದು ನಮ್ಮದು ಟೀಮ್ ಏನಿದೆಯಲ್ಲ, ನಂಬರ್ 1 ಟೀಮ್ ಇದೆ. ಹಾಗಾಗಿ ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಇಂಡಿಯಾ ಚಲೋ ಆಡಲಿ. ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಐತಿ ಫೈನಲ್. ಅಭಿಷೇಕ್ ಶರ್ಮಂದು ಸೆಂಚುರಿ ಮಟ್ಟ ಬಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವತ್ತೊಂದು ಸೆಂಚುರಿ ಕಂಪ್ಲೀಟ್ ಆಗಲಿ ಅಂತ ಇದು ಮಾಡ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. अभी चिल्ला जीतेगा चिल्ला हाँ चिल्ला ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.